ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು 20 ಜಿಲ್ಲೆಗಳ 20 ಡಿಸ್ಟಿಕ್ಕಿನ ಏನಂತೀರ ಸರ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಸ್ಪೆಷಲ್ಲಾಗಿ ಇಂಗ್ಲೀಷ್ ಸಬ್ಜೆಕ್ಟಿನ, ಆಯಿತಾ, ಇಂಗ್ಲೀಷ್ ಸಬ್ಜೆಕ್ಟಿನ 20 ನಾನು ಹೇಳ್ತೀನಲ್ವಾ 20 ನಿಮಿಷದ ಒಂದೊಂದು ವಿಡಿಯೋ ಆಗಿದೆ. ಅದನ್ನು ಯಾರು ನೋಡ್ಕೊಂಡಿರ್ತೀರೋ ಸಾಕು ಸರ್, 80 ಫಿಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇಷ್ಟಂತೂ ನಾನು ನನ್ನ ಕಡೆಯಿಂದ ನಿಮಗೆ ಹೇಳ್ತಾ ಇದ್ದೇನೆ. ಇವತ್ತು ತಾಗಳು ನೆಗ್ಲಿಜೆನ್ಸಿ ಮಾಡಿಕೊಂಡು ಆ್ಯನ್ಯುವಲ್ ಎಕ್ಸಾಮ್ ಆದಮೇಲೆ ನೋಡಿ, ಅಯ್ಯೋ ದೇವರೇ ಈ ಪೇಪರ್ ಮಿಸ್ ಮಾಡ್ಕೊಂಬಿಟ್ನಲ್ಲ, ಇದೇ ಬಂದಿದೆ ಅಂದ್ಕೊಂಡ್ರೆ ನಿಮಗೂ ಉಪಯೋಗವಿಲ್ಲ, ನನಗೂ ಇಲ್ಲ. ಎನಿಯೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಬಯೋ ಸಬ್ಜೆಕ್ಟಿನ, ಆಯಿತಾ, ಬಯಾಲಜಿ ಇದರ ಒಂದು PDF ಕಾಪಿ ಹಾಗೂ ಜೊತೆಗೆ ಸಂಪೂರ್ಣವಾಗಿ ಕೀ ಆನ್ಸರನ್ನು ಇಲ್ಲಿ ಅಪ್ಲೋಡನ್ನು ನಿಮಗೆ ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ ಒಂದೊಂದಾಗಿ ಒಂದು ನೋಡ್ತಾ ಹೋಗೋಣ. ಈವನ್ ಇನ್ ಆಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್ ಸೀಡ್ ಸೆಟ್ಟಿಂಗ್ ಈಸ್ ಅಸ್ಯೂರ್ಡ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ, ಆಪ್ಷನ್ ಸಿ. Question number 2, my dear children, what is correct sequence of sperm formation ಅಂತ ಇದೆ. What is the correct sequence of sperm formation ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತೆ, ಆಯಿತಾ. Question number 3, the incidence of sexually transmitted infections are reported to be very high among persons in the age group of dash ಅಂತ ಇದೆ. ರೈಟ್ ಆನ್ಸರ್ ಈಸ್ 15 to 24 years. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಇನ್ ಆಂಥ್ರಿಹೀನಮ್ ಅಂದರೆ ಸ್ಪ್ಯಾನ್ ಡ್ರ್ಯಾಗನ್, ಆಯಿತಾ, ಫೆನೋಟಿಪಿಕ್ ರೇಷಿಯೋ in F2 generation for the inheritance of flower color would be dash ಅಂತ ಇದೆ. 1:2:1. Option B is the right answer. Question number 5, my dear children, statement 1 and 2 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. Statement 1 is correct but the statement 2 is incorrect is the right answer. Question number 6, option C is the right answer. Question number 7, heroin is commonly called smack. It is chemically called dash ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 8, ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ ಈಸ್ ಯೂಸ್ಫುಲ್ ಇನ್ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆ್ಯಸಿಡ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ ಪೇಪರ್ ಅಪ್ಲೋಡ್ ವಿತ್ ಕೀ ಆನ್ಸರ್ ಮಾಡುವ ಉದ್ದೇಶ ಇಷ್ಟೇ, ನಿಮಗೆ ಸಮಯ, ಆಯಿತಾ, ಉಳಿಸ್ಬೇಕು. ಬಿಕಾಸ್ ಟೈಮ್ ನೆವರ್ ಸ್ಟಾಪ್ಸ್. ಕೀ ಆನ್ಸರ್ ಸಿಕ್ಬಿಟ್ರೆ ಕೂತ್ಕೊಂಡತ್ಲ ಓದ್ತೀರಾ ಅಂತ ಮೈಂಡ್ಸೆಟ್ಟು. ಬನ್ನಿ 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು, ಆಯಿತಾ, ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಫಾರ್ ಕ್ವಶನ್ ನಂಬರ್ 9, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಆಟೋನೋಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ, ಆಯಿತಾ, ಕ್ರೋಮೋಸೋಮಲ್ DNA ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದು ಪ್ಲಾಸ್ಮಿಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಆಪ್ಷನ್ ಡಿ ಪ್ಲಾಸ್ಮಿಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ಮೈ ಡಿಯರ್ ಚಿಲ್ಡ್ರನ್, ಆಯಿತಾ, ದಿ ಅಪ್ಲಿಕೇಶನ್ ಆಫ್ ಜೆಲ್ ಎಲೆಕ್ಟ್ರೋಫೋರಿಸಿಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಪ್ರೇಷನ್ ಆಫ್ DNA ಫ್ರ್ಯಾಗ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. Right answer is option B is the right answer. Question number 13, cattle agent and gazing cattle is a classical example of dash ಅಂತ ಇದೆ. ಆಯಿತಾ, ಕೆಲವೊಮ್ಮೆ ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸಬೇಕು. ಕ್ವಶನ್ ನಂಬರ್ 13ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತೆ. ಕ್ವಶನ್ ನಂಬರ್ 14, ಮೈ ಡಿಯರ್ ಚಿಲ್ಡ್ರನ್, ಐಡೆಂಟಿಫೈ ದಿ ಡಿಕಂಪೋಸರ್ಸ್ ಅಮಾಂಗ್ ದಿ ಫಾಲೋಯಿಂಗ್ ಇನ್ ದಿ ಪಾಂಡ್ ಎಕೋಸಿಸ್ಟಮ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎ, ಬಿ ಆ್ಯಂಡ್ ಸಿ, ಆಯಿತಾ. ಎ, ಬಿ ಬ್ಯಾಕ್ಟೀರಿಯಾ ಕೂಡ ಹೌದು, ಫಂಗೈ ಕೂಡ ಹೌದು, ಹಾಗೂ ಏನಂತೀರ ಸರ್ ಇದು ಫ್ಲಾಗಿಲೇಟಸ್, ಆಯಿತಾ, ಅದು ಕೂಡ ಹೌದು. ಕ್ವಶನ್ ನಂಬರ್ 15, ದ ಫಾಲೋಯಿಂಗ್ ಆರ್ ಇನ್ ದಿ ಏನ್ರಿ ಇದು ಐತು ಕಾನ್ವರ್ಸೇಷನ್ ಅಪ್ರೋಚಸ್ ಎಕ್ಸೆಪ್ಟ್ ಡ್ಯಾಶ್ ಅಂತ ಇದೆ. 15ಕ್ಕೆ ಸರಿಯಾದ ಉತ್ತರ ಬೊಟಾನಿಕಲ್ ಗಾರ್ಡನ್ಸ್, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬರ್ತಾ ಇದ್ದೀವಿ ಈಗ.
ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಕ್ವಶನ್ ನಂಬರ್ 16 ಆಯಿತಾ. ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ ಸಮ್ ಆಫ್ ದಿ ರೆಪ್ಟೈಲ್ಸ್ ವರ್ ಬ್ಯಾಕ್ ಇನ್ ಟು ವಾಟರ್ ಟು ಎವಾಲ್ವ್ ಇನ್ ಟು ಫಿಶ್ ಲೈಕ್ ರೆಪ್ಟೈಲ್ಸ್ ಪ್ರಾಬಬ್ಲಿ 200 ಮಯ ವರ್ ಡ್ಯಾಶ್ ಅಂತ ಇದೆ. ಹೌದಲ್ವಾ? ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 16 ಇಥೋಸೊರಸ್ ಈಸ್ ದ ರೈಟ್ ಆನ್ಸರ್. 1 2 3 4 ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದು ಆನ್ಸರ್ 16ಕ್ಕೆ. ಕ್ವಶನ್ ನಂಬರ್ 17 ಮೆಲಿಗ್ನೆಂಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 18 my dear children, right answer is allergy is the right answer. Allergy. Question number 19 vertical distribution of different species occurring different levels is called as dash anta ide. Question number 19 stratification is the right answer. Question number 20 dash is process where a species becomes extinct. The plant and the animal species associated with it and boligarity was also become adjacent ಏನೋ ಇದೆ ಆಯಿತಾ, ಕಾಣ್ತಾ ಇಲ್ಲ. ಕ್ವಶನ್ ನಂಬರ್ 20ಕ್ಕೆ ಸರಿಯಾದ ಉತ್ತರ ಕೋ ಎಕ್ಸಿಸ್ಟೆನ್ಸ್ ಇಸ್ ದ ರೈಟ್ ಆನ್ಸರ್. ಹೀಗೆ ಸಂಪೂರ್ಣವಾಗಿ ನಾವು ಈಗ ಪೇಪರ್ ನೋಡ್ತಾ ಹೋದರೆ ಸುಮಾರು 10-20 ನಿಮಿಷ ಆಗುತ್ತೆ. ಕ್ಷಮಿಸಿ ಆಯಿತಾ, ಅಷ್ಟು ಸಮಯ ನನ್ನ ಹತ್ರನೂ ಇಲ್ಲ, ನಿಮ್ಮ ಹತ್ರನೂ ಇಲ್ಲ. ಸಂಪೂರ್ಣವಾದ ಪೇಪರಿನ ಕೀ ಆನ್ಸರ್ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಕ್ವಶನ್ ಪೇಪರಿನ PDF ಕಾಪಿನೂ ಇರುತ್ತೆ. ಹಾಗೂ ಲಾಸ್ಟಿಗೆ ಎಲ್ಲ ಡಿಸ್ಕ್ರಿಪ್ಷನ್ ಆದಮೇಲೆ ಲಾಸ್ಟಿಗೆ, ಅದಕ್ಕೆ ಹೇಳ್ತಾ ಇರುವಂಥದ್ದು, ಲಾಸ್ಟಿಗೆ ಕೀ ಆನ್ಸರ್ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅದನ್ನು ತಾವುಗಳು ಉಪಯೋಗಿಸಿಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ, ಅದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಲ್ಪ ಮೇಲಕ್ಕೆ ಬ್ರೌಸ್ ಮಾಡ್ತಾ ಹೋಗಿ ಲಾಸ್ಟಿಗೆ ಹೋದರೆ ಲಾಸ್ಟ್ ಫೈಲೇ ಇದರ ಕೀ ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಹೊರೆಯಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಸಂಪೂರ್ಣವಾದ ಲಿಂಕ್ಗಳನ್ನು 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಹಾಗೂ MCQsಗಳು ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳೇ. ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ ಇದೆ ಅಲ್ವಾ, ಅದು ಸದಾ ಹೀಗೆ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.